Hello guys, welcome back to our class. Next, net assets method related this question. Okay, so ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಇದು ನೆಟ್ ಅಸೆಟ್ ಮೆಥಡಿಂದ ಸಂಬಂಧಪಟ್ಟಂತಹ ಕ್ವಶನ್ಸ್ ಆ್ಯಂಡ್ ಸಮ್ಸ್ಗಳು. ಓಕೆ, ಸೊ ಫಸ್ಟ್ ಒನ್ ಏನಿದೆ ಅಂತ ಹೇಳಿದರೆ ಇದು ಕ್ವಶನ್ ಇದೆ. ಓಕೆ, ಸೊ ಇದು 15 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ ಕಂಪನಿ ಲಿಮಿಟೆಡ್ ಪರ್ಚೇಸ್ ದ ಬಿಸ್ನೆಸ್ ಆಫ್ ವೈ ಕಂಪನಿ ಲಿಮಿಟೆಡ್. ಅಂದರೆ ಎಕ್ಸ್ ಕಂಪನಿ ಏನು ಮಾಡ್ತಿದೆ, ವೈ ಕಂಪನಿನ ಎಲ್ಲ ಬಿಸ್ನೆಸ್ಗಳನ್ನು ಏನು ಮಾಡ್ತಿದೆ, ಎಕ್ವೈರ್ ಮಾಡ್ತಾ ಇದೆ ಅಂತೇಳಿ. ಓಕೆ, ಇಟ್ ಕನ್ಸಿಸ್ಟೆಂಟ್ ಆಫ್ ದ ಟ್ಯಾಂಜಿಬಲ್ ಅಸೆಟ್ಸ್ 1,50,000 ಟ್ಯಾಂಜಿಬಲ್ ಅಸೆಟ್ಸ್ನೂ ಕೂಡ ಪರ್ಚೇಸ್ ಮಾಡ್ತಿದೆ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ 50,000 ಅಲ್ಲಿರುವಂಥ ಹೊಣೆಗಾರಿಕೆಗಳನ್ನು ಕೂಡ ಏನು ಮಾಡ್ತಿದೆ, 50,000 ಆ ಅಮೌಂಟ್ನು ಕೂಡ ಕನ್ಸಿಡರ್ ಮಾಡ್ತಾ ಇದೆ. ಎಕ್ವೈರ್ ಮಾಡ್ತಾ ಇದೆ ಅಂದರೆ ಹೋಲಿ ಟೋಟಲಿ ಕಂಪ್ನಿಗೆ ಸಂಬಂಧಪಟ್ಟ ಅಸೆಟ್ ಇರಲಿ ಲಯಬಿಲಿಟಿ ಎಲ್ಲನೂ ಎಕ್ಸೆಪ್ಟ್ ಮಾಡಲೇಬೇಕಾಗ್ತದೆ. ಸೊ ಅದು ಯಾವ ರೀತಿ ಕನ್ಸಿಡರ್ ಆಗ್ತದೆ ಆ್ಯಕ್ಚುಯಲ್ ಅಮೌಂಟ್ ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಬೇಸಲ್ಲಿ ತಿಳ್ಕೊಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, 1,50,000ನಲ್ಲಿ ಅಸೆಟ್ಸ್ನಲ್ಲಿ ಆ್ಯಂಡ್ ಲಯಬಿಲಿಟೀಸ್ 50,000 ಆಯಿತು, ಫುಲ್ ಸ್ಟಾಪ್. ನೆಕ್ಸ್ಟ್ ಕಂಟಿನ್ಯೂ ಏನು ಕೊಟ್ಟಿದ್ದಾರೆ ನೋಡಿರಿ, ಎಕ್ಸ್ ಕಂಪನಿ ಲಿಮಿಟೆಡ್ ಡಿಸ್ಚಾರ್ಜ್ ಪರ್ಚೇಸ್ ಕನ್ಸಿಡ್ರೇಷನ್ನ ಬಿಟ್ಬಿಡ್ತಾ ಇದೆ. ಡಿಸ್ಚಾರ್ಜ್ ಮೀನ್ಸ್ ಎಕ್ಸ್ ಕಂಪನಿ ಪರ್ಚೇಸ್ ಕನ್ಸಿಡ್ರೇಷನ್ ಅಮೌಂಟ್ನ ಬಿಟ್ಬಿಡ್ತಾ ಇದೆ ಬೈ ಇಶ್ಯೂವಿಂಗ್ ಆಫ್ 10,000 ಇಕ್ವಿಟಿ ಶೇರ್ ಬೇಸಿಸ್ ಮೇಲೆ. ಓಕೆ, 10,000 ಇಕ್ವಿಟಿ ಶೇರ್ಸ್ ಆಟ್ ದ ರೇಟ್ ಆಫ್ 10 ಈಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಆಟ್ ದ ರೇಟ್ ಆಫ್ 10 ಈಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 10 ಇದೆ. ಓಕೆ, ಇದು 10,000 10 ಈಚ್ ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ 20% ಆಫ್ ಪ್ರೀಮಿಯಮು ಕೂಡ ಬಿಟ್ಕೊಡ್ತಾ ಇದೆ ಎಕ್ಸ್ ಕಂಪನಿ ಅಂತೇಳಿ. ಎಕ್ಸ್ ಕಂಪನಿ ವೈ ಕಂಪನಿನ ಎಕ್ವೈರ್ ಮಾಡೋ ಮುಂದೆ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಇಶ್ಯೂ ಮಾಡ್ತದೆ 10,000 ಇಕ್ವಿಟಿ ಶೇರ್ಸ್ ಬೇಸಿಸ್ ಮೇಲೆ. ಓಕೆ, ಆ್ಯಟ್ ದ ರೇಟ್ ಆಫ್ 10 ಈಚ್ ಬೇಸಿಸ್ ಮೇಲೆ ಅಂತೇಳಿ ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ 20% ಪ್ರೀಮಿಯಮ್. ಓಕೆ, ಸೊ ನೆಕ್ಸ್ಟ್ ಆನ್ಸರ್. ಸೊ ಇಲ್ಲಿಂದ ಆನ್ಸರ್ ಆ್ಯಕ್ಚುಲಿ ಸ್ಟಾರ್ಟ್. ಸೊ ಫಸ್ಟ್ ಫಾರ್ಮೆಟ್ ಏನು ಹಾಕಬೇಕು, ಸೊ ಇದು ಯಾವ ಮೆಥಡ್ ಅಂದರೆ ನೆಟ್ ಅಸೆಟ್ಸ್ ಮೆಥಡ್. ಓಕೆ, ಸೊ ದೇರ್ ಆರ್ ಫಸ್ಟ್ ಫಾರ್ಮೆಟ್ ನೆಟ್ ಅಸೆಟ್ಸ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಆ್ಯಕ್ಚುಲಿ ಟ್ಯಾಂಜಿಬಲ್ ಅಸೆಟ್ ಅಮೌಂಟ್ ಎಷ್ಟಿತ್ತು, 1,50,000. ಆ 1,50,000 ಪರ್ಚೇಸ್ ಮಾಡೋ ಮುಂದೆ ಅದರಲ್ಲಿ 50,000 ಏನಿದೆ ಲಯಬಿಲಿಟೀಸ್ ಕೂಡ ಇದೆ ಅಂತೇಳಿ. ಅಂದರೆ ಹೊಣೆಗಾರಿಕೆ ಕಂಪನಿಗೆ ಲಾಸ್ ಆಗಿ ಪ್ರಾಫಿಟ್ ಅಮೌಂಟ್ ಆಸ್ತಿ ಅಂದರೆ ಅಸೆಟ್ ಅಂದ್ರೇನು ಆಸ್ತಿನೂ ಕೂಡ ನಾವು ಪರ್ಚೇಸ್ ಇದ್ದೀವಿ ಅಂತ ಹೇಳಿದರೆ ಕಂಪನಿಗಳ ಹೊಣೆಗಾರಿಕೆಗಳನ್ನು ಕೂಡ ನಾವೇನು ಮಾಡಬೇಕು, ತುಂಬಬೇಕಾಗ್ತದೆ ಎಕ್ಸ್ ಕಂಪನಿ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಅಸೆಟ್ ಅಮೌಂಟು 1,50,000 ಇದೆ ಅಂತ ಹೇಳಿದರೆ ಅದರಲ್ಲಿ ಏನು ಮಾಡಬೇಕು, ನಾವು 50,000 ಅಮೌಂಟ್ನ ತೆಗ್ದು ಅದನ್ನು ಲಯಬಿಲಿಟೀಸಲ್ಲಿ ಪೇ ಮಾಡಬೇಕು ಅಂತೇಳಿ. ಓಕೆ, ಸೊ 1,50,000 ಅಸೆಟ್ ಅಮೌಂಟ್ ಮೈನಸ್ ಲಯಬಿಲಿಟಿ 50,000 ಹಾಗಿದ್ರೆ ಆ್ಯಕ್ಚುಲಿ ನೆಟ್ ಅಸೆಟ್ಸ್ ಈಕ್ವಲ್ಸ್ ಟು 1,00,000. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ನೋಟ್ 2 ಅಂಥೇಳಿ, ಅದು ವರ್ಕಿಂಗ್ ನಂಬರ್ ನೋಟ್ 2 ಅಂಥೇಳಿನೂ ಮಾಡ್ಬೋದು. ಅದರಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ ಈಕ್ವಲ್ಸ್ ಟು 10,000 ಅವರಾಗೆ ಇಶ್ಯೂ ಮಾಡಿದ್ದು 10,000 ಇಂಟು ಇಕ್ವಿಟಿ ಶೇರ್ ಬೇಸಸ್. ಯಾವುದ್ರ ಬೇಸಿಸ್ ಮೇಲೆ, ಇಕ್ವಿಟಿ ಶೇರ್ ಬೇಸಸ್ ಇಂಟು 10 ಈಚ್ ಅಂದಿದ್ದಾರೆ. ಪ್ರತಿಯೊಂದು ಈಚ್ ಅಂದರೆ ಓಕೆ ಪರ್ಚೇಸ್ ಕನ್ಸಿಡ್ರೇಷನ್ ಆಫ್ ರೇಟ್ ಅದು. ಸೊ 10,000 ಇಂಟು 10 ಮಾಡಿದ್ರೆ ಎಷ್ಟು ಬರ್ತದೆ, 1,00,000. ನೆಕ್ಸ್ಟ್ ಅದ್ರ ಜೊತೆಗೆ ಆ್ಯಡ್ 20% ಪ್ರೀಮಿಯಮ್ 10,000 ಬಂದಂತಹ 1,00,000 ಮೇಲೇ ಇಂಟು 20 ಡಿವೈಡೆಡ್ ಬೈ 100 ಮಾಡಬೇಕು. ಬಂದಿದ್ದ ಆನ್ಸರ್ ನಿಮ್ಗೆ ಎಷ್ಟು ಸಿಗ್ತದೆ, 20,000 ನಿಮ್ಗೆ ಪ್ರೀಮಿಯಮ್ ಅಮೌಂಟ್ ಸಿಗ್ತದೆ. ರೈಟ್, ಸೊ ಈಗೇನು ಮಾಡಬೇಕು, ಆ 1,00,000 ಆ್ಯಡ್ 20% ಪ್ರೀಮಿಯಮ್ ಬಂದಿದ್ದಂಥ ಅಮೌಂಟ್ 20,000 ಎರಡೂ ಆ್ಯಡ್ ಮಾಡಿ ಫೈನಲ್ ಆನ್ಸರ್ ಎಷ್ಟು ಬರ್ತದೆ ನಿಮಗೆ, 1,20,000 ಆ್ಯಕ್ಚುಯಲ್ ಪರ್ಚೇಸ್ ಕನ್ಸಿಡ್ರೇಷನ್ ಅಮೌಂಟ್. ಓಕೆ, ಸೊ ನೆಕ್ಸ್ಟ್ therefore value of goodwill equals to purchase consideration minus net assets. Okay, value of goodwill format ಏನಿದೆ, purchase consideration minus net assets. so therefore purchase consideration ಈಗ ಜಸ್ಟ್ ನಾವು ಫೈಂಡ್ ಔಟ್ ಮಾಡಿವಿ 1,20,000 ರೈಟ್, ಆ್ಯಂಡ್ ಮೈನಸ್ ನೆಟ್ ಅಸೆಟ್ಸ್ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ದ 1,00,000 ಹಾಕ್ರಿ ಈಕ್ವಲ್ಸ್ ಟು ಫೈನಲ್ ಆನ್ಸರ್ ಎಷ್ಟು ಬರ್ತದೆ, ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಈಕ್ವಲ್ಸ್ ಟು ₹20,000. ಓಕೆ, ಇದೇ ರೀತಿ ಸಮ್ ಮತ್ತೊಂದು ಕೊಡ್ತೀನಿ, ಅದು ನೀವು ಹೋಮ್ವರ್ಕ್ ಮಾಡಿ ನೋಡುವಂತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಕ್ವಶನ್ ಇದೆ, ಇದನ್ನು ನೀವು ಮಾಡಿ ನನಗೆ ಸೆಂಡ್ ಮಾಡಿ ಹೋಮ್ವರ್ಕ್ ಮಾಡಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಮೇಲ್ಗಡೆ ಫಾರ್ಮೇಟು ಕೊಟ್ಟಿನಿ ನಾನು ಅದರದ್ದು. ಓಕೆ, ನೀವು ಜಸ್ಟ್ ಈಗ ನಾವೇನು ಮಾಡಿರಲ್ಲ ಅದ್ರ ರೀತಿ ಫಾರ್ಮೇಟು ಕೊಟ್ಟಿನಿ, ಆ ಫಾರ್ಮೇಟ್ನ ಯೂಸ್ ಮಾಡಿಕೊಂಡು ಈ ಸಮ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ ನೋಡಿರಿ, ಎ ಕಂಪನಿ ಲಿಮಿಟೆಡ್ ಪರ್ಚೇಸ್ ದ ಬಿಸ್ನೆಸ್ ಆಫ್ ಬಿ ಕಂಪನಿ ಲಿಮಿಟೆಡ್. ಓಕೆ, ಎಕ್ವೈರ್ ಮಾಡ್ತಾ ಇದೆ ಎ ಕಂಪನಿ ಏನು ಮಾಡ್ತಿದೆ, ಎಕ್ವೈರಿಂಗ್ ಟು ದ ಬಿಸ್ನೆಸ್ ಆಫ್ ಎಲ್ಲ ಅಂದರೆ ಬಿಸ್ನೆಸ್ ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಬಿಸ್ನೆಸ್ ಆಫ್ ಬಿ ಕಂಪನಿದು ಎಲ್ಲವನ್ನೂ ಏನು ಮಾಡ್ತಾ ಎಕ್ವೈರ್ ಮಾಡ್ತಾ ಇದೆ, ವಿಚ್ ಹ್ಯಾವಿಂಗ್ ಅ ಟ್ಯಾಂಜಿಬಲ್ ಅಸೆಟ್ಸ್ ಆಫ್ ₹3,00,000 ಆ್ಯಂಡ್ ಲಯಬಿಲಿಟೀಸ್ ಆಫ್ ₹1,00,000. 3,00,000 ಜೊತೆಗೆ ಅವನ ಅದರಲ್ಲೂ ಹೊಣೆಗಾರಿಕೆ ಕೂಡ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು
ಸಬ್ಸ್ಕ್ರೈಬ್ ಮೈನಸ್ ಮಾಡಬೇಕು. ಓಕೆ, ಆ್ಯಂಡ್ ಎ ಕಂಪನಿ ಲಿಮಿಟೆಡ್ ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡ್ರೇಷನ್ ಬೈ ದ ಇಶ್ಯೂ ಆಫ್ 20,000 ಇಕ್ವಿಟಿ ಶೇರ್ಸ್. ಇಶ್ಯೂ ಮಾಡ್ತಿದೆ ಪರ್ಚೇಸ್ ಕನ್ಸಿಡ್ರೇಷನ್ನ ಬಿಟ್ಬಿಟ್ಟು 20,000 ಯಾವುದ್ರ ಬೇಸಿಸ್ ಮೇಲೆ, ಇಕ್ವಿಟಿ ಶೇರ್ ಆಫ್ ₹10 ಈಚ್ at 20% ಪ್ರೀಮಿಯಮ್, ಎಕ್ಸ್ಟ್ರಾ ಪ್ರೀಮಿಯಮು ಇದೆ. ಸೊ ದೇರ್ ಫೋರ್ ನೀವೇನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆ್ಯಸ್ ಪರ್ ದ ನೆಟ್ ಅಸೆಟ್ಸ್ ಮೆಥಡ್. ಸೊ ಈಗ ಯಾವ ಮೆಥಡ್ ಅಂದರೆ ಇಟ್ ಈಸ್ ಅ ನೆಟ್ ಅಸೆಟ್ಸ್ ಮೆಥಡ್. ಓಕೆ, ಇದನ್ನು ಫೈಂಡ್ ಔಟ್ ಮಾಡಿ ನನಗೆ ಆನ್ಸರ್ನ ಸೆಂಡ್ ಮಾಡಿರಿ. ಓಕೆ ಗೈಸ್, ಸೊ ನೆಕ್ಸ್ಟ್ ಇದೊಂದು ಕೆಲವೊಂದು ರೂಲ್ಸ್ ಇದೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ನೆಕ್ಸ್ಟ್ ಸಮ್ಸ್ ಬರ್ತದಲ್ಲ, ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂತೇಳಿ ನಿಮಗೆ ಇದು ತಿಳಿತದೆ. ಓಕೆ, ಸೊ ಫಸ್ಟ್ ರೂಲ್ಸ್ ಪ್ರಕಾರ ಇದು ಆಲ್ರೆಡಿ ನೀವು ಲಾಸ್ಟ್ ಇಯರಲ್ಲಿ ಕಲ್ತಿರ್ಬೋದು, ಬಟ್ ಓಕೆ ಆದರೂ ನಾನು ಮತ್ತೊಂದು ಸಲ ಹೇಳಿ. ಸೊ ಈ ರೂಲ್ಸ್ನ ಫಸ್ಟ್ ತಿಳ್ಕೊರಿ, ಅದ್ರ ನಂತರ ನಿಮ್ಗೆ ನೆಕ್ಸ್ಟ್ ಬರುವಂಥ ಸಮ್ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಒಂದು ರೂಲ್ಸ್ ಪ್ರಕಾರ ಅಂಡರ್ ವ್ಯಾಲ್ಯೂಯೇಷನ್ ಈಕ್ವಲ್ಸ್ ಟು ಆ್ಯಡ್. ನಿಮ್ಗೆ ಏನಾದರೂ ಆ ಕ್ವಶನ್ಸ್ನಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಅಂತೇಳಿ ಅಂದರೆ ಕಡಿಮೆ ಆಗಿದೆ ಅಂತೇಳಿ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳಿದರೆ, ಸೊ ಕಡಿಮೆ ಆಗಿದೆ ಅಂತ ಹೇಳಿದರೆ ಆ ಸ್ಥಿತಿಯಲ್ಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗ್ತದೆ. ಅದೇ ಆ್ಯಡ್ ಮಾಡಿದ ಆ ಒಂದು ಸೆಂಟೆನ್ಸ್ನ ನೆಕ್ಸ್ಟ್ ಇಯರಲ್ಲಿ ನಾವೇನು ಮಾಡ್ತೇವೆ, ನೆಕ್ಸ್ಟ್ ಇಯರ್ ಓವರ್ ವ್ಯಾಲ್ಯೂಯೇಷನ್ ಇಸ್ ಅ ಲೆಸ್. ಆವಾಗ ಅದು ಆ್ಯಡ್ ಆಗಿದ್ದು ನೆಕ್ಸ್ಟ್ ಇಯರಲ್ಲಿ ಏನಾಗ್ತದೆ, ಅದು ಓವರ್ ವ್ಯಾಲ್ಯೂಯೇಷನ್ ಅಂದರೆ ಹೆಚ್ಚಿಗೆ ಆಗ್ತದೆ. ಸೊ ಹೆಚ್ಚಿಗೆ ಆದಾಗ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಓಕೆ, ಅಂಡರ್ ವ್ಯಾಲ್ಯೂಯೇಷನ್ ಮೀನ್ಸ್ ಕಡಿಮೆ ಇದೆ ಅಂತೇಳಿ. ಕಡಿಮೆ ಇದ್ದಿದ್ದನ್ನು ನಾವೇನು ಮಾಡಬೇಕು, ಸಮ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಆ್ಯಡ್ ಮಾಡಬೇಕಾಗ್ತದೆ, ಪ್ಲಸ್ ಮಾಡಬೇಕು. ಅದಾದಮೇಲೆ ಆ 1 ವರ್ಷದಾದಮೇಲೆ 2ನೇ ವರ್ಷಕ್ಕೆ ನಾವು ನೆಕ್ಸ್ಟ್ ಇಯರ್ ಏನು ಮಾಡ್ತೇವೆ, ಅದೇ ವ್ಯಾಲ್ಯೂಯೇಷನ್ ಅಂದರೆ ಅದೇ ಅಮೌಂಟ್ ಏನಾಗ್ತದೆ, ಓವರ್ ವ್ಯಾಲ್ಯೂಯೇಷನ್ ಆಗ್ತದೆ. ಅವಾಗ ಏನಾಗ್ತದೆ, ಅದು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 2ನೇ ಪಾಯಿಂಟ್, ಅದನ್ನೇ ಸೇಮ್ ಉಲ್ಟಾ ಮಾಡಿದ್ರು ಆಯಿತು. ಸಪೋಸ್ ಅವ್ರು ನಮ್ಗೆ ಕ್ವಶನಲ್ಲಿನೇ ಅವ್ರು ಕೊಟ್ಟಿದ್ದಾರೆ ಓವರ್ ವ್ಯಾಲ್ಯೂಯೇಷನ್ ಅಂಥೇಳಿ. ಸೊ ಓವರ್ ವ್ಯಾಲ್ಯೂಯೇಷನ್ ಇದ್ದಾಗ ನಾವೇನು ಮಾಡಬೇಕು, ಅದನ್ನು ಅಂದರೆ ಓವರ್ ವ್ಯಾಲ್ಯೂಯೇಷನ್ ಅಂದರೆ ಹೆಚ್ಚಿಗೆ ಇದೆ, ಸೊ ಅದಕ್ಕೆ ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು, ಅಂದರೆ ಲೆಸ್ ಅಂಥೇಳಿ ಮಾಡಬೇಕು. ಲೆಸ್ ಆಫ್ ಯಾವ ಸೆಂಟೆನ್ಸ್ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ನ ಬರಿಬೇಕಾಗ್ತದೆ. ಸೊ ಅದು ನಾವು ಲೆಸ್ ಮಾಡಿದ ಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಅದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವೇನು ಮಾಡ್ತೇವೆ, ನೆಕ್ಸ್ಟ್ ಇಯರ್ ಅದೇನಾಗ್ತದೆ ಅಂಡರ್ ವ್ಯಾಲ್ಯೂಯೇಷನ್. ಸೊ ಅದಕ್ಕೋಸ್ಕರ ಅವಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಸಮ್ನಲ್ಲಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರಿಪೇರಿ ಆಫ್ ಎನಿ ಅಸೆಟ್. ರಿಪೇರಿ ಮಾಡುವಂತಹ ಯಾವುದೇ ಅಸೆಟ್ಸ್ ಆಗಿರ್ಬೋದು, ಅದು ಸೆಂಟೆನ್ಸ್ನಲ್ಲಿ ನಿಮ್ಗೆ ಆ ಕ್ವಶನಲ್ಲಿ ಕೊಟ್ಟಿರ್ತಾರೆ. ರಿಪೇರಿ ಆಫ್ ಎನಿ ಅಸೆಟ್ಸ್ ಅಂದರೆ ಮಷಿನರೀಸ್, ಫರ್ನಿಚರ್, ಬಿಲ್ಡಿಂಗ್ ಎಕ್ಸೆಟ್ರಾ. ಸೊ ಈ ರೀತಿ ಯಾವುದು ರಿಪೇರಿ ರಿಲೇಟೆಡ್ ಯಾವುದೇ ಮಷಿನರಿ ಆಗಿರ್ಬೋದು ಕೊಟ್ಟಿರ್ತಾರೆ, ಅಥವಾ ಯಾವುದೇ ರಾಂಗ್ಲಿ ಇನ್ ದ ಡೆಬಿಟೆಡ್, ರಾಂಗ್ಲಿ ಇನ್ ದ ಕ್ರೆಡಿಟೆಡ್ ಅಂದರೆ ತಪ್ಪಾಗಿದೆ, ಇದು ಡೆಬಿಟ್ ಆಗಿದೆ ಅಂತೇಳಿ, ಅಥವಾ ರಾಂಗ್ಲಿ ಇನ್ ಕ್ರೆಡಿಟೆಡ್, ಇದು ತಪ್ಪಾಗಿದೆ ಕ್ರೆಡಿಟ್ ಆಗಿ ಅಂತೇಳಿ ಈ ರೀತಿ ಕೊಟ್ಟಾಗ ಅದರ ಅಪೋಸಿಟ್ ನಾವು ಮಾಡಬೇಕು. ಓಕೆ, ಸೊ ಯಾವ ರೀತಿ ಇಲ್ಲೂ ಕೂಡ ಅಂತ ಹೇಳಿದೆ, ರಿಪೇರಿ ಆಫ್ ಎನಿ ಅಸೆಟ್ಸ್ ಅಂದರೆ ಡೆಬಿಟ್ ಅಂಥೇಳಿ ಅವ್ರು ಕೊಟ್ಟಾಗ ನಾವೇನು ಮಾಡಬೇಕು, ಅದು ಆಲ್ರೆಡಿ ಅದು ಡೆಬಿಟಲ್ಲಿ ಇದೆ ಅಂತ ಹೇಳಿದರೆ ನಾವು ಅದನ್ನೇನು ಮಾಡಬೇಕು, ಲೆಸ್ ಕ್ರೆಡಿಟ್ ಕನ್ಸಿಡರ್ ಮಾಡಬೇಕು, ಅಂದರೆ ಲೆಸ್ ಮಾಡಬೇಕು. ನೆಕ್ಸ್ಟ್ ನಾವು ಅದನ್ನು ಲೆಸ್ ಮಾಡಿದ್ವಿ ಅಂತ ಹೇಳಿದರೆ ಆಟೋಮೆಟಿಕ್ ಅದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂಥ ಡಿಪ್ರಿಸಿಯೇಷನ್ ಕೂಡ ಅದೇ ಸೆಂಟೆನ್ಸ್ನಲ್ಲಿ ಕೊಟ್ಟಿರ್ತಾರೆ. ಸೊ ಅವಾಗ ಏನು ಮಾಡಬೇಕು, ನಾವು ಡಿಪ್ರಿಸಿಯೇಷನ್ ಆಟೋಮೆಟಿಕ್ ನೆಕ್ಸ್ಟ್ ಇಯರ್ ಅದು ಏನಾಗ್ತದೆ, ನೆಕ್ಸ್ಟ್ 2ನೇ ಕ್ಯಾಲ್ಕುಲೇಷನಲ್ಲಿ ಅದು ಏನಾಗ್ತದೆ, ಆ್ಯಡ್ ಆಗ್ತದೆ. ಓಕೆ, ಆಲ್ಮೋಸ್ಟ್ ಕಾಮನ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿದರೆ ನೀವು ಎಲ್ಲ ಸಮ್ಸ್ನಲ್ಲಿ ಲೆಸ್ಸೇ ಮಾಡ್ತೀರಿ. ಬಟ್ ಓನ್ಲಿ ಈಗ ಈ ರೂಲ್ಸ್ ಪ್ರಕಾರ ಇದರಲ್ಲಿ ಥರ್ಡ್ ಪಾಯಿಂಟ್ನಲ್ಲಿ ರಿಪೇರೀಸ್ ಆಫ್ ಎನಿ ಅಸೆಟ್ ಡೆಬಿಟ್ ಅಂಥೇಳಿ ಅವರಾಗಿ ಕನ್ಸಿಡರ್ ಮಾಡಿ ಕೊಟ್ಟರೆ ನಾವೇನು ಮಾಡಬೇಕು, ಆವಾಗ ಲೆಸ್ ಅಂಥೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಅದ್ರ ನಂತರ ನಾವು ಇರಬೇಕು 2ನೇ ವರ್ಷಕ್ಕೆ ಒಂದು ಲೆಸ್ ಆಯ್ತು ಅಂದರೆ ಅದೇ ರಿಲೇಟೆಡ್ ಸಂಬಂಧಪಟ್ಟ ಕ್ವಶನ್ಗೆ ಅಂಥೇಳಿನೇ ನೆಕ್ಸ್ಟ್ ಇಯರ್ ನಾವೇನು ಮಾಡಬೇಕು, ದೆನ್ ಡಿಪ್ರಿಸಿಯೇಷನ್ ಆ್ಯಡ್ ಅಂಥೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ದ ಡೆಬಿಟ್ ವರ್ಡ್ ಈಸ್ ಅ ನಾಟ್ ಗಿವನ್. ಡೆಬಿಟ್ ವರ್ಡ್ ಅಂಥೇಳಿನ ಶಬ್ದನೇ ಕೊಟ್ಟಿಲ್ಲ ನಿಮಗೆ ಗಿವನ್. ದೆನ್ ಅವಾಗೇನು ಮಾಡಬೇಕು, ಆ್ಯಡ್ ಅಂಥೇಳಿ ಕನ್ಸಿಡರ್ ಮಾಡಿರಿ. ದೆನ್ ಡಿಪ್ರಿಸಿಯೇಷನ್ ಆಟೋಮೆಟಿಕ್ ನೆಕ್ಸ್ಟ್ ಏನಾಗ್ತದೆ, ಅದು ಲೆಸ್. ಓಕೆ, ಥರ್ಡ್ ಪಾಯಿಂಟ್ ಏನು ಬರೆದಿದೆ ಅದು ಅಪೋಸಿಟ್ ಫೋರ್ತ್ ಪಾಯಿಂಟ್ ಆಗ್ತದೆ. ಓಕೆ, ಸೊ ನಿಮ್ಗೆ ಸಂಬಂಧ ತಿಳಿತದೆ ಯಾವ ರೀತಿ ಅಂತೇಳಿ. ಓಕೆ ಗೈಸ್, ಸೊ ಈಗ ಜಸ್ಟ್ ಏನು ನಾನು ರೂಲ್ಸ್ ಹೇಳಿದೆ ಆ ರೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಮ್ನಲ್ಲಿ ನಾವು ಅಪ್ಲೈ ಮಾಡ್ಬೋದು ಅಂತೇಳಿ. ಓಕೆ, ಸೊ ಕ್ವಶನಲ್ಲಿ ಏನಿದೆ, ಫಸ್ಟ್ ಕ್ವಶನ್ ಓದುವ ಬನ್ನಿ. ಎ ಕಂಪನಿ ಲಿಮಿಟೆಡ್ ಪ್ರಪೋಸ್ಡ್ ಟು ಪರ್ಚೇಸ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಮಿಸ್ಟರ್ ಬಿ. ಎ ಕಂಪನಿ ಪ್ರಪೋಸ್ ಮೀನ್ಸ್ ಇಸ್ ಅ ರಿಕ್ವೆಸ್ಟ್ ಕಳಿಸ್ತಾನೆ ಯಾರಿಗೆ, ಬಿ ಕಂಪನಿಗೆ, ನಿನ್ನ ಕಂಪನಿನ ನಾ ಪರ್ಚೇಸ್ ಮಾಡಿ ನಿನ್ನ ಕಂಪನಿನ ಬಿಸ್ನೆಸ್ನ ನಾನು ನಡೆಸ್ಕೊಂಡು ಹೋಗ್ತೇನೆ ಅಂತೇಳಿ. ಸೊ ಇಟ್ ಈಸ್ ಎ ಕಂಪನಿ ಎಕ್ವೈರ್ ಟು ಬಿಸ್ನೆಸ್ ಆಫ್ ಬಿ ಕಂಪನಿ. ಓಕೆ, ಫಾರ್ ದಿಸ್ ಪರ್ಪಸ್ ಗುಡ್ ವಿಲ್ ಈಸ್ ಅಗ್ರೀಡ್ ಟು ಬಿ ವ್ಯಾಲ್ಯೂಡ್ ಆಟ್ 2 year ಪರ್ಚೇಸ್. 2 ವರ್ಷದ ಗುಡ್ ವಿಲ್
ನಾ ಏನು ಮಾಡ್ತೇವೆ ಪರ್ಚೇಸ್ ಮಾಡಲಿಕ್ಕೆ ಎಗ್ರಿನೂ ಆಗ್ತಾನೆ ಅಂತೇಳಿ. ಓಕೆ, ಆಫ್ ದ ಸಿಂಪಲ್ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ 4 ಇಯರ್. ಓಕೆ, 4 ಇಯರ್ 4 ವರ್ಷದ ಪ್ರಾಫಿಟ್ ಬೇಸಿಸ್ ಮೇಲೆ 2 ಇಯರ್ ಪರ್ಚೇಸ್ನ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸೆಂಟೆನ್ಸ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ. ದ ಪ್ರಾಫಿಟ್ ಫಾರ್ ದಿಸ್ ಇಯರ್ ಆರ್ 2003 rupees 49,000, 2004 rupees 1,10,000, next 2005 rupees 1,20,000 and 2006 rupees 1,44,240. ಓಕೆ, ಸೊ ನಿಮ್ಗೆ 4 ವರ್ಷದ ಪ್ರಾಫಿಟ್ನ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಲೈನಲ್ಲಿ ನೋಡಿರಿ. ಆನ್ ದ ಸ್ಕ್ರೂಟ್ನಿ ಆಫ್ ದ ಅಕೌಂಟ್ ದ ಫಾಲೋವಿಂಗ್ ಮ್ಯಾಟರ್ಸ್ ವೇರ್ ರಿವೀಲ್ಡ್. ಸೊ ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಒನ್ ಪಾಯಿಂಟ್, on 1/1/2005, January 1, 2005, a sum of rupees 4,000 spent on routine repair to the machinery. ಓಕೆ, ಅಂದರೆ ನಾರ್ಮಲಿ ಅವ್ರು ಯಾವ ರೀತಿ ಮಷಿನರಿ ಹಾಳಾದಾಗ ಖರ್ಚು ಮಾಡುವಂಥ ನಾರ್ಮಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅವರು, ಸಮ್ ಆಫ್ rupees 4,000. ಓಕೆ, ಸ್ಪೆಂಟ್ ಆನ್ ರೂಟೀನ್ ರಿಪೇರಿ ಟು ಮಷಿನರಿ. ಓಕೆ, ನೆಕ್ಸ್ಟ್ ವಾಸ್ ರಾಂಗ್ಲಿ ಡೆಬಿಟೆಡ್ ಟು ದ ಮಷಿನರಿ. ರಾಂಗ್ಲಿ ಡೆಬಿಟೆಡ್ ಟು ದ ಮಷಿನರಿ. ಮಷಿನರಿ ಅಂದರೆ ಇಟ್ ಇಸ್ ಅಸೆಟ್ ಅಮೌಂಟ್, ಅಸೆಟ್ಸ್ ರೈಟ್. ಮಷಿನರಿ ಮೀನ್ಸ್ ಅಸೆಟ್ಸ್. ಇದೇನಾಗಿದೆ ಅಂತ ಹೇಳಿದರೆ ರಾಂಗ್ಲಿ ಡೆಬಿಟೆಡ್ ಆಗಿದ್ದಾರೆ ಅಂತೇಳಿ. ಸೊ ನಿಮ್ಮ ನಾನು ಜಸ್ಟ್ ಕ್ವಶನಲ್ಲಿ ರೂಲ್ಸ್ನಲ್ಲಿ ಈಗ ಹೇಳಿದ್ದೆ, ಅದೇ ರೂಲ್ಸ್ ಕೂಡ ಇಲ್ಲಿ ಅಪ್ಲೈ ಆಗ್ತದೆ. ಓಕೆ, ಏನು ಕೊಟ್ಟಿದ್ದಾರೆ, ಸೊ ಈ ಸೆಂಟೆನ್ಸ್ ನೋಡಿ ನಾನು ಮಾರ್ಕ್ ಹಾಕಿದ್ದು. ಓಕೆ, ಸೊ ರಾಂಗ್ಲಿ ಡೆಬಿಟೆಡ್ ಟು ದ ಮಷಿನರಿ. ಆ್ಯಂಡ್ ನಾವೇನು ಮಾಡಬೇಕು, ರಾಂಗ್ಲಿ ಡೆಬಿಟೆಡ್ ಆಗಿದೆ ಮಷಿನರಿ, ಡೆಬಿಟ್ ಇದ್ದಿದ್ದು ನಾವೇನು ಮಾಡಬೇಕು, ಲೆಸ್ ಮಾಡಬೇಕಂದಿದೆ. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟು ಮತ್ತು ಕಂಟಿನ್ಯೂ ಹೋದ್ರಿ. ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ದ ಸೇಮ್ ವಾಸ್ ಆಲ್ಸೋ ಪ್ರೊವೈಡೆಡ್ ಅಟ್ 10% ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಮತ್ತೇನಿದ್ದಾರೆ 10% ಯಾವುದು, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದಿದೆ. ಆಲ್ರೆಡಿ ನೀವು ಈ ರೀತಿ ಮೆಥಡ್ನ ಸೆಕೆಂಡ್ ಇಯರಲ್ಲಿ ಕೂಡ ನೀವೇನು ಮಾಡಿರಿ, ಕಲ್ತಿದ್ದೀರಿ. ಸ್ಟೆಪ್ ಬೈ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಏನು ಮಾಡ್ಕೊಂಡು ಹೋಗೋದು, ಲೆಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲ್ ಅಮೌಂಟಿಂದ ಡಿಪ್ರಿಸಿಯೇಷನ್ನ ಪರ್ಸೆಂಟೇಜ್ನ ತೆಗೆದು ಮೈನಸ್ ಮಾಡಿ ಇದೇ ರೀತಿ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ವರ್ಷ ನೀವು ಕನ್ಸಿಡರ್ ಮಾಡ್ಕೊಂಡು ಹೋಗ್ತಿದ್ರಿ. ಸೇಮ್ ಇಲ್ಲೂ ಕೂಡ ಏನು ಮಾಡಬೇಕು, ರಾಂಗ್ಲಿ ಡೆಬಿಟ್ ಆಗಿದ್ದ ಮಷಿನರಿ ಜೊತೆಗೆ ಈ ಡಿಪ್ರಿಸಿಯೇಷನ್ ರೆಡ್ಯೂಸಿಂಗ್ ಅಮೌಂಟು ಕೂಡ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಯಾವಾಗ ಮಟ ನಿಮಗೆ ಆ್ಯಕ್ಚುಲಿ ಎಷ್ಟು ವರ್ಷ ಪ್ರಾಫಿಟ್ ಕೊಟ್ಟಿದ್ದಾರೆ, 4 ವರ್ಷ ಕಂಪ್ಲೀಟ್ ಆಗೋ ಮಟ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಇದಾಯಿತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2004 ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ ₹6,000. ಇಲ್ಲೇನಾಗಿದೆ, 2004ನಲ್ಲಿ ವಾಸ್ ಅಂಡರ್ ವ್ಯಾಲ್ಯೂಡ್ ಅಂದರೆ ಕಡಿಮೆ ಆಗಿದೆ. ನಾವೇನು ಮಾಡಬೇಕಂದಿದೆ, ಆ್ಯಡ್ ಮಾಡಬೇಕು. ಓಕೆ, ರೂಲ್ಸ್ ಪ್ರಕಾರ ಅಂಡರ್ ವ್ಯಾಲ್ಯೂಡ್ ಬೈ ₹6,000. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಟು ಕವರ್ ದ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆ್ಯನ್ಯುವಲ್ ಚಾರ್ಜಸ್. ಪ್ರತಿಯೊಂದು ಆ್ಯನ್ಯುವಲ್ ಚಾರ್ಜಸ್ ಮೇಲೆ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದೆ, 5,000 ಖರ್ಚು ಮಾಡ್ತಾ ಇದೆ ಅಂತೇಳಿ. ಓಕೆ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆ್ಯನ್ಯುವಲ್ ಚಾರ್ಜ್ ಆಫ್ ₹5,000 ಶುಡ್ ಬಿ ಮೇಡ್ ಫಾರ್ ದ ಪರ್ಪಸ್ ಆಫ್ ಗುಡ್ವಿಲ್ ವ್ಯಾಲ್ಯೂಯೇಷನ್. ಅಂದರೆ ಗುಡ್ವಿಲ್ನ ವೆರಿಫಿಕೇಷನ್, ಗುಡ್ವಿಲ್ನ ಚೆಕ್ ಮಾಡಲಿಕ್ಕೆ, ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಂತೇಳಿ ಪ್ರತಿ ವರ್ಷ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದೆ, ಆ್ಯನ್ಯುವಲಿ ಬೇಸಿಸ್ ಮೇಲೆ ₹5,000 ಚಾರ್ಜ್ ಮಾಡ್ತಾಯಿದೆ. ಓಕೆ, ಸೊ ನೆಕ್ಸ್ಟ್ ಫೈಂಡ್ ಔಟ್ ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಆಫ್ ದ ಬಿಸ್ನೆಸ್. ಸೇಮ್ ಸಿಂಪಲ್ ಎವರೇಜ್ ಯಾವ ರೀತಿ ಮಾಡಿದೆ ಮಾಡಬೇಕು, ಬಟ್ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಇದ್ರ ರಿಲೇಟೆಡ್ ಸ್ವಲ್ಪ ಕ್ಯಾಲ್ಕುಲೇಷನ್ನ ನೀವು ಮಾಡಬೇಕು. ಅದರ ನಂತರ ಡೈರೆಕ್ಟ್ ಸಿಂಪಲ್ ಎವರೇಜ್ ಪ್ರಾಫಿಟ್ನ ಫಾರ್ಮುಲಾ ಹಾಕಿ ಗುಡ್ವಿಲ್ನ ಫೈಂಡ್ ಔಟ್ ಮಾಡಿದರೆ ಆಯಿತು. ಓಕೆ, ಸೊ ಬನ್ನಿ ಇದನ್ನು ಆನ್ಸರ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡುವ. ಸೊ ಆನ್ಸರ್ ಏನು ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ, ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಅಂಡರ್ ಸಿಂಪಲ್ ಮೆಥಡ್ ಅಂತೇಳಿ. ಓಕೆ, ಸೊ ಸಿಂಪಲ್ ಮೆಥಡ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ನೀವು ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು, ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟಿದೆ ಅಂತೇಳಿ. ಓಕೆ, ಸೊ ಕ್ಯಾಲ್ಕುಲೇಷನ್ಸ್ ಆಫ್ ಅ ಪ್ರಾಫಿಟ್. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಟೋಟಲ್ ಎಷ್ಟು 4 ವರ್ಷದ ಪ್ರಾಫಿಟ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ 2003ಇಂದ ಸ್ಟಾರ್ಟ್ ಮಾಡಿದ್ದಾರೆ. 2003 ₹49,000 ಪ್ರಾಫಿಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಸೊ ಫಸ್ಟ್ ಒನ್ ಪ್ರಾಫಿಟ್ ಫಾರ್ ದ ಇಯರ್ 2003. ಸೊ 2003 ಏನು ಮಾಡಬೇಕು, 49,000 ಔಟ್ರ್ ಕಾಲಮ್ ಬರೀರಿ, ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ನಿಮ್ಗೆ ಆಲ್ರೆಡಿ ನಾವು 3 ಕ್ವಶನ್ನಲ್ಲಿ 3 ಪಾಯಿಂಟ್ ಕೊಟ್ಟಿದೆ. ಅದರಲ್ಲಿ ಲಾಸ್ಟ್ ಥರ್ಡ್ ಪಾಯಿಂಟಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಟು ಕವರ್ ದ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಪ್ರತಿಯೊಂದು ವರ್ಷಕ್ಕೆ ಅಂಥೇಳಿ ಪ್ರಾಫಿಟ್ ರಿಲೇಟೆಡ್ ಎಷ್ಟು ಹೇಳಿದ್ದಾರೆ, 5,000 ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದೆ. ಇದಕ್ಕೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ರಿಲೇಟೆಡ್ ಅಂತೇಳಿ. ಸೊ ಅದಕ್ಕೋಸ್ಕರ ಗುಡ್ವಿಲ್ನ ಚೆಕ್ ಮಾಡಲಿಕ್ಕೆ, ವೆರಿಫಿಕೇಷನ್ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್
ಗೌರ್ಮೆಂಟ್ ಏನು ಮಾಡ್ತಿದೆ ಪ್ರತಿಯೊಂದು ವರ್ಷ ಏನು ಮಾಡ್ತಿದೆ 5,000 ಅದಕ್ಕೋಸ್ಕರ ಅಂತೇಳಿ ಖರ್ಚು ಮಾಡ್ತಾಯಿದೆ. ಸೊ ಆ್ಯಕ್ಚುಲಿ ಆ ಪ್ರಾಫಿಟ್ನಲ್ಲಿ 2003ರ ಪ್ರಾಫಿಟ್ನಲ್ಲಿ ಮ್ಯಾನೇಜ್ಮೆಂಟ್ ಖರ್ಚು ಮಾಡಿದ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಓಕೆ, ಸೊ ಪ್ರಾಫಿಟ್ ಫಾರ್ ದ ಇಯರ್ 2003 ₹49,000 ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ₹5,000. ಸೊ ಆ್ಯಕ್ಚುಲಿ ಫೈಂಡ್ ಔಟ್ ಮಾಡಿದ್ಮೇಲೆ ಎಷ್ಟು ಬಂತು? 44,000 ಇಟ್ ಈಸ್ ಅ ಅಡ್ಜಸ್ಟೆಡ್ ಪ್ರಾಫಿಟ್. ಓಕೆ, ನಾ ಏನು ಎರೋ ಮಾರ್ಕ್ ಹಾಕಿದ್ದೀನಲ್ಲ, ಎರೋ ಮಾರ್ಕ್ ಹಾಕಿರಬೇಕು ಆ್ಯಂಡ್ ಡಬಲ್ ಅಂಡರ್ಲೈನ್, ಅದು ಫೈನಲ್ ಆನ್ಸರ್ ಆಗಿರ್ತದೆ ಆ 1 ಇಯರ್ ಪ್ರಾಫಿಟಿಂದು. ಓಕೆ, ಸೊ ಫಸ್ಟ್ ಆಫ್ 44,000 ಅಡ್ಜಸ್ಟೆಡ್ ಪ್ರಾಫಿಟ್ ಆಫ್ 2003, ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಫಾರ್ ದ ಇಯರ್. ಸೆಕೆಂಡ್ ಒನ್, ಪ್ರಾಫಿಟ್ ಫಾರ್ ದ ಇಯರ್ 2004 ಆಲ್ರೆಡಿ ಕ್ವಶನ್ದಲ್ಲಿ ಕೊಟ್ಟಿದ್ದಾರೆ ₹1,10,000 ಲೆಸ್ ಸೇಮ್ ಪ್ರತಿಯೊಂದು ವರ್ಷದ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಆಲ್ಸೋ ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ? 5,000 ಮೈನಸ್ ಮಾಡಿದ ಮೇಲೆ ಆ್ಯಕ್ಚುಲ್ ಆನ್ಸರ್ ಎಷ್ಟು ಬರ್ತದೆ? 1,05,000, ಕರೆಕ್ಟ್. ಅದ್ರ ನಂತರ ಮತ್ತೇನು ಕೊಟ್ಟಿದ್ದಾರೆ? 2004ಗೆ ಸಂಬಂಧಪಟ್ಟ ಎನಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಇಲ್ಲೋ ಅಂತೇಳಿ ಕ್ವಶನಲ್ಲಿ ನೋಡಿರಿ. ಸೊ ಏನು ಕೊಟ್ಟಿದ್ದಾರೆ ನೋಡಿರಿ, ಎಲ್ಲಿ ಕೊಟ್ಟಿದ್ದಾರೆ? ಸೊ 2004 ಇನ್ಫಾರ್ಮೇಷನ್ ಬೇಸಿಸ್ ರಿಲೇಟೆಡ್ ಸೆಕೆಂಡ್ ಒನ್ ಪಾಯಿಂಟ್ 3 ಪಾಯಿಂಟ್ನಲ್ಲಿ ಸೆಕೆಂಡ್ ಒನ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2004 ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ ₹6,000. ಸೊ ಅದಕ್ಕೋಸ್ಕರ ಏನು ಮಾಡಿ, ಅಂಡರ್ ವ್ಯಾಲ್ಯೂಡ್ ಇದೆ ರೂಲ್ಸ್ ಪ್ರಕಾರ. ಅಂಡರ್ ವ್ಯಾಲ್ಯೂಡ್ ಬಂದಾಗ ಏನು ಮಾಡ್ಲಿಕ್ಕೆ ಹೇಳಿದೆ? ಅದು ಕಡಿಮೆ ಇದೆ. ಅಂಡರ್ ವ್ಯಾಲ್ಯೂಡ್ ಮೀನ್ಸ್ ಕಡಿಮೆ ಇದೆ, ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಅಂದರೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಓವರ್ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಬರ್ದು 6,000 1,05,000 ಪ್ಲಸ್ 6,000 ಆ್ಯಡ್ ಮಾಡಿದರೆ ಆ್ಯಕ್ಚುಲ್ ನಿಮ್ಗೆ ಆನ್ಸರ್ ಎಷ್ಟು ಸಿಗ್ತದೆ? 1,11,000 ಅಡ್ಜಸ್ಟೆಡ್ ಪ್ರಾಫಿಟ್ ಫಾರ್ ದ 2004. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಪ್ರಾಫಿಟ್ ಫಾರ್ ದ ಇಯರ್ 2005. 2003 ಮುಗೀತು, 2004 ಆಯಿತು, 2005 ರುಪೀಸ್ ಎಷ್ಟು ಕೊಟ್ಟಿದ್ದಾರೆ? 1,20,000. ಓಕೆ, ನೆಕ್ಸ್ಟ್ ಸೇಮ್ ನಾರ್ಮಲಿ ಪ್ರತಿಯೊಂದು ವರ್ಷ ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ದು ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 5,000 ಎಕ್ಸ್ಪೆನ್ಸಸ್ ಇದೆ, ಅದಕ್ಕೋಸ್ಕರ ನಾವು ಪ್ರತಿಯೊಂದು ವರ್ಷ ಲೆಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ 2005ಅಲ್ಲಿ 1,20,000 ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 5,000. ಸೊ ಆನ್ಸರ್ ಎಷ್ಟು ಬರ್ತದೆ? 1,15,000. ಸೊ ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ಓವರ್ ವ್ಯಾಲ್ಯೂಯೇಷನ್. ನಿಮಗೆ ರೂಲ್ಸ್ ಪ್ರಕಾರ ಹೇಳಿದೆ, ಅಂಡರ್ ವ್ಯಾಲ್ಯೂಯೇಷನ್ ಅಂಥೇಳಿ ಕೊಟ್ಟರೆ ನಾವು ಅದೇ ಅಮೌಂಟ್ ನೆಕ್ಸ್ಟ್ ಇಯರಲ್ಲಿ ಏನಾಗ್ತದೆ? ಓವರ್ ವ್ಯಾಲ್ಯೂಯೇಷನ್ ಅಂಥೇಳಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಹೇಳಿದೆ. ರೂಲ್ಸ್ ಪ್ರಕಾರ ನಿಮ್ಗೆ ಸೆಂಟೆನ್ಸ್ನಲ್ಲಿ ಏನು ಅಂಡರ್ ವ್ಯಾಲ್ಯೂಯೇಷನು ಓವರ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ನೀವೇನು ಮಾಡಬೇಕು? ಅಂಡರ್ ವ್ಯಾಲ್ಯೂಯೇಷನ್ ಅಂದರೆ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಆ್ಯಕ್ಚುಲಿ ನೀವು ಅದು ಕ್ಯಾಲ್ಕುಲೇಷನ್ ಮಾಡಬೇಕಾ ಆ ಇಯರ್ನಲ್ಲಿ ಏನು ಮಾಡಬೇಕು? ಅದನ್ನು ಆ್ಯಡ್ ಮಾಡಬೇಕು. ಅದು ಆಟೋಮೆಟಿಕ್ ಏನಾಗ್ತದೆ? ನೆಕ್ಸ್ಟ್ ಇಯರಲ್ಲಿ ಅದೇನಾಗ್ತದೆ? ಲೆಸ್ ಆಗ್ತದೆ. ಸಪೋಸ್ ಅದೇ ಸೆಂಟೆನ್ಸ್ನಲ್ಲಿ ನಿಮ್ಗೆ ಏನಾದರೂ ಓವರ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದರೆ ಅವಾಗ ನೀವೇನು ಮಾಡ್ತಿದ್ರಿ? ಆ ವರ್ಷದಲ್ಲಿ ಏನು ಮಾಡ್ತಿದ್ರಿ? ಲೆಸ್ ಮಾಡ್ತಿದ್ವಿ. ನೆಕ್ಸ್ಟ್ ಇಯರಲ್ಲಿ ಅದನ್ನು ಏನು ಮಾಡ್ತಿದ್ರಿ? ಆ್ಯಡ್ ಮಾಡ್ತಿದ್ವಿ. ಓಕೆ, ಸೊ ನಿಮ್ಗೆ ನಾನು ಫಸ್ಟ್ ಒಂದು ಸೆಕೆಂಡಲ್ಲಿ ನೋಡಿರಿ, ಪ್ರಾಫಿಟ್ ಫಾರ್ ದ ಇಯರ್ 2004ನಲ್ಲಿ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ 6,000 ಅಲ್ಲಿ ಆ್ಯಡ್ ಮಾಡಿರಿ ಅಂಥೇಳಿ. ಇಲ್ಲಿ ಥರ್ಡ್ ಪಾಯಿಂಟ್ನಲ್ಲಿ ಪ್ರಾಫಿಟ್ ಫಾರ್ ದ ಇಯರ್ 2005ನಲ್ಲಿ ಇಲ್ಲೇನು ಮಾಡಬೇಕು? ಲೆಸ್ ಓವರ್ ವ್ಯಾಲ್ಯೂಯೇಷನ್ 2005ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಅಲ್ಲಿ ಆ್ಯಡ್ ಮಾಡಿರಿ, ಇಲ್ಲಿ ಅಪೋಸಿಟ್ ಲೆಸ್ ಮಾಡಬೇಕು. ಸೇಮ್ ಅಮೌಂಟ್ 6,000. ಸೊ 1,15,000 ಮೈನಸ್ 6,000 ಮಾಡಿದರೆ 1,09,000 ಆ್ಯಕ್ಚುಲ್ ಅಮೌಂಟ್ ಬರ್ತದೆ. ಓಕೆ, ನೆಕ್ಸ್ಟ್ ಅದರ ನಂತರ 2005ಗೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ನೋಡಿ. ಸೊ 2005 ರಿಲೇಟೆಡ್ ಮತ್ತೇನಾದರೂ ಇನ್ಫಾರ್ಮೇಷನ್ ಅಂದರೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಾಯಿಂಟಲ್ಲಿ 3 ಪಾಯಿಂಟ್ ಕೊಟ್ಟಿನಿ ಕ್ವಶನಲ್ಲಿ, ಅದರಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ? ಆನ್ 1/1/2005 ಸಮ್ ಆಫ್ ₹4,000 ಸ್ಪೆಂಟ್ ಆನ್ ರೂಟೀನ್ ರಿಪೇರಿಗೋಸ್ಕರ ಖರ್ಚು ಮಾಡಿದ್ದಾರೆ ಅಂದಿದ್ದಾರೆ, ಮಷಿನರಿಗೋಸ್ಕರ. ಬಟ್ ರಾಂಗ್ಲಿ ಡೆಬಿಟೆಡ್ ಟು ದ ಮಷಿನರಿ. ಅದೇನಾಗಿದೆ? ರಾಂಗ್ಲಿ ಡೆಬಿಟೆಡ್ ಆಗಿದೆ. ಡೆಬಿಟ್ ಅಂತ ಹೇಳಿದರೆ ಅದು ನಮಗೆ ಆ್ಯಡ್ ಇದ್ದಂಗೆ. ಓಕೆ, ಅವ್ರು ಏನಂದ್ರೆ ರಾಂಗ್ಲಿ ಡೆಬಿಟ್ ಮೀನ್ಸ್ ಆ್ಯಡ್ ಆಗಿದೆ ಅಂತೇಳಿ ನಾವು ಅದನ್ನು ಏನು ಮಾಡಬೇಕು? ಲೆಸ್ ಮಾಡಬೇಕಾಗ್ತದೆ. ಓಕೆ, ಸೊ ನೀವು ಇದನ್ನು ಇಲ್ಲಿ ಲೆಸ್ ಅಂತ ಮೇಲ್ಗಡೆ ಬರೆದು ಅದನ್ನು ಬರೀರಿ, ಇದನ್ನು ಬರೀಲಿಕ್ಕೆ ಹೋಗಬೇಡ್ರಿ. ಓಕೆ, ಸೊ ಲೆಸ್ ರಿಪೇರಿ ಆನ್ ಮಷಿನರಿ. ಅವ್ರು ನಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ರಾಂಗ್ಲಿ ಡೆಬಿಟೆಡ್ ಟು ದ ಮಷಿನರಿ ಏನಾಗಿದೆ? ತಪ್ಪಾಗಿ ಅದು ಡೆಬಿಟೆಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವೇನು ಮಾಡ್ಕೋಬೇಕು? ರೂಲ್ಸ್ ಪ್ರಕಾರ ಅದನ್ನು ಕ್ರೆಡಿಟ್ ಮೀನ್ಸ್ ಲೆಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಲೆಸ್ ರಿಪೇರಿ ಆನ್ ಮಷಿನರಿ 4,000. ಸೊ ಅದನ್ನು ಮೈನಸ್ ಮಾಡಿದ್ದ ಮೇಲೆ 1,09,000ಅಲ್ಲಿ ಲೆಸ್ 4,000 ಮೈನಸ್ ಮಾಡಿದರೆ ನಿಮ್ಗೆ ಎಷ್ಟು ಆನ್ಸರ್ ಸಿಗ್ತದೆ? ಸೊ ಫೈನಲಿ ನಿಮ್ಗೆ ಎಷ್ಟು ಅದು ಆನ್ಸರ್ ಬರ್ತದೆ? 1,05,000 ಇದೆ. ಓಕೆ, ಸೊ ಈಗ ಡಬಲ್ ಅಂಡರ್ಲೈನ್ ಹಾಕಿಲ್ಲ ಇಲ್ಲಿ. ಓಕೆ, ಯಾವ ರೀತಿ ನೀವು ಇಲ್ಲಿ ಡಬಲ್ ಅಂಡರ್ಲೈನ್ ಹಾಕಿದ್ದೀರಿ, ಇಲ್ಲಿ ಡಬಲ್ ಅಂಡರ್ಲೈನ್ ಅದೇ ರೀತಿ ಇಲ್ಲೂ ಬರಬೇಕಾಗಿತ್ತು. ಬಟ್ ಇಲ್ಲಿ ಇಲ್ಲೂ ಡಬಲ್ ಅಂಡರ್ಲೈನ್ ಹಾಕಿಲ್ಲ.
ಓಕೆ. ಸೊ ಇಲ್ಲಿ ಹಾಕಿಲ್ಲ ಅಂದರೆ ಇದು ಕಂಟಿನ್ಯೂ ಮತ್ತೆ ಇದೆ ಅಂತೇಳಿ. ಓಕೆ. ಸೊ ಲೆಸ್ ರಿಪೇರಿ ಆನ್ ಮಷಿನರಿ 4000 ಆದಮೇಲೆ 1,09,000 4,000 ಮೈನಸ್ ಮಾಡಿದರೆ ಉಳಿದಿದ್ದೆಷ್ಟು 1,05,000. ಇದನ್ನು ಮತ್ತೆ ಕಂಟಿನ್ಯೂ ಮತ್ತು ಪಾಯಿಂಟ್ಸ್ ಇದೆ. ಸೊ ಈಗ ಅದನ್ನು ಕಂಟಿನ್ಯೂ ಮಾಡಿರಿ. ಓಕೆ, ನಾನು ಇದನ್ನು 2 ಪಾರ್ಟಾಗಿ ಮಾಡಿದ್ದೀನಿ, ನೀವು ಅದನ್ನು ಕಂಟಿನ್ಯೂ ಮಾಡಿರಿ. ಅದನ್ನು ಏನು ಮಾಡಿರಿ, ನೆಕ್ಸ್ಟ್ ಆ್ಯಡ್ ಡಿಪ್ರಿಸಿಯೇಷನ್. ಸೊ ಆ್ಯಡ್ ಡಿಪ್ರಿಸಿಯೇಷನ್ ಎದಕ್ಕೆ ಮಾಡಬೇಕಂತ ಹೇಳಿದ್ರೆ 3 ಪಾಯಿಂಟ್ ಕೊಟ್ಟಿದೆ ಅಲ್ಲಿ ಕ್ವಶನ್ನಲ್ಲಿ. ಅದರಲ್ಲಿ 1ನೇ ಪಾಯಿಂಟಲ್ಲಿ ಒಂದಂತರೂ ಆಯಿತು ರಾಂಗ್ಲಿ ಡೆಬಿಟೆಡ್ ಇನ್ ಮಷಿನರಿ. ಅದ್ರ ಕಂಟಿನ್ಯೂ ಮತ್ತೆ ಸೆಂಟೆನ್ಸ್ ಇದೆ, ಓದಿ ಏನಂತ ಹೇಳಿದೆ. ದ ಡಿಪ್ರಿಸಿಯೇಷನ್ ಆನ್ ದ ಸೇಮ್ ವಾಸ್ ಆಲ್ಸೋ ಪ್ರೊವೈಡೆಡ್ ಅಟ್ 10% ಆನ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಅಂದರೆ 10% ಏನಾಗಿದೆ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ 2005ರಿಂದ ಉಳಿದಂಥ ಯಾವುದೇ ಎಷ್ಟು ವರ್ಷ ಕೊಡಲಿ ನಿಮಗೆ ಬೇಕಾದರೂ ಪ್ರಾಫಿಟ್ ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತದೆ. ಕ್ವಶನಲ್ಲಿ ಇಲ್ಲಿಗೆ ಅಂದರೆ 2005 ಸ್ಟಾರ್ಟ್ ಆಗಿದೆ ಅಂತೇಳಿ ನಿಮ್ಗೆ ಕೊಟ್ಟಿದ್ದಾರೆ. ಸಪೋಸ್ ಅದೇ 2003 ಸ್ಟಾರ್ಟ್ ಆಗಿತ್ತು ಅಂದರೆ ನೀವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಈಗ ನಿಮ್ಗೆ ಕ್ವಶನಲ್ಲಿ ಆ ರೀತಿ ಕೊಟ್ಟಿಲ್ಲ. 2005 ನಂತರ ಏನು ಮಾಡಿದ್ದಾರೆ, ನಿಮ್ಮದು ಆ್ಯಕ್ಚುಲಿ 10% ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಪ್ರತಿಯೊಂದು ಬ್ಯಾಲೆನ್ಸ್ನಲ್ಲಿ ಅದನ್ನು 10% ಮೈನಸ್ ಮಾಡ್ಕೊಂಡು ಹೋಗಬೇಕು. ಆ ಬ್ಯಾಲೆನ್ಸ್ ಮೆಥಡ್ ಸ್ಟಾರ್ಟ್ ಆಯಿತು. ಸೊ ಇಲ್ಲೇನು ಮಾಡಬೇಕು, ಸೊ ಅದು ಯಾವ ರೀತಿ ನಾರ್ಮಲಿ ಕೊಟ್ಟಿದ್ದಾರೆ. ಓಕೆ, ಡಿಪ್ರಿಸಿಯೇಷನ್ ಆನ್ ದ ಸೇಮ್ ಆ್ಯಸ್ ಆಲ್ಸೋ ಪ್ರೊವೈಡೆಡ್ 10% ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಆ್ಯಡ್ ಡಿಪ್ರಿಸಿಯೇಷನ್. ಇಲ್ಲ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ನಾರ್ಮಲ್ ಪ್ರಕಾರ ನಾವು ಲೆಸ್ ಮಾಡ್ತಿದ್ವಿ. ಇಲ್ಲಿ ಆ್ಯಡ್ ಎದಕ್ಕಾಗಿದೆ ಅಂತ ಹೇಳಿದರೆ ನಿಮಗೆ ರೂಲ್ಸ್ ಪ್ರಕಾರ ನಾನು ಏನು ಹೇಳಿದ್ಲೆ, ರಾಂಗ್ಲಿ ಡೆಬಿಟೆಡ್ ಆಫ್ ಮಷಿನರಿ ಡೆಬಿಟೆಡ್ ಆಗಿದೆ, ರಾಂಗ್ ಆಗಿದೆ. ನಾವು ಅದನ್ನು ಏನು ಮಾಡಿದ್ವಿ, ಹಾಗಿದ್ರೆ ಲೆಸ್ ಮಾಡಿದ್ವಿ. ಹಾಗಿದ್ರೆ ಅಲ್ಲಿ ಲೆಸ್ ಆಯ್ತು ಅಂದರೆ ಆಟೋಮೆಟಿಕ್ ಡಿಪ್ರಿಸಿಯೇಷನ್ ಏನಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಡಿಪ್ರಿಸಿಯೇಷನ್ ಆ್ಯಡ್ ಆಗ್ತದೆ. ಇದನ್ನು ಜಸ್ಟ್ ಈಗ ನಾನು ರೂಲ್ಸಲ್ಲಿ ಹೇಳಿದ್ದೆ. ಸೊ ಅದೇ ರೂಲ್ಸ್ ಇಲ್ಲೂ ಕೂಡ ಅಪ್ಲೈ ಮಾಡಬೇಕು. ಓಕೆ, ಆ್ಯಡ್ ಡಿಪ್ರಿಸಿಯೇಷನ್. ಸೊ ಸೇಮ್ ಎಷ್ಟು ಅಲ್ಲಿ ಆಲ್ರೆಡಿ ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ 4,000. ಓಕೆ, ಇಂಟು 4,000 ಇಂಟು 10/100 ಮಾಡಿರಿ, ನಿಮಗೆ 400 ಬರ್ತದೆ. ಓಕೆ, ಸೊ ಹಿಂದಿಂದ ನಿಮ್ಗೆ ಎಷ್ಟು ಸಿಕ್ಕಿತ್ತು, ಫಸ್ಟ್ ಪಾರ್ಟಲ್ಲಿ 1,05,000 ಅಲ್ಲಿ ಆ್ಯಡ್ 400 ಮಾಡಿರಿ, ನಿಮ್ಗೆ ಆ್ಯಕ್ಚುಲಿ ಡಬಲ್ ಅಂಡರ್ಲೈನ್ದ ಅಡ್ಜಸ್ಟೆಡ್ ಆ್ಯಕ್ಚುಲ್ ಪ್ರಾಫಿಟ್ ಆಫ್ 2005 ಆನ್ಸರ್ ಸಿಗ್ತದೆ. 1,54,000 ಸಾರಿ 1,05,400 ಆ್ಯಕ್ಚುಲ್ ನಿಮ್ದು ಅಮೌಂಟ್ ಇದೆ. ಓಕೆ, ನೆಕ್ಸ್ಟ್ ಮತ್ತೊಂದಿದೆ 2006 ರೈಟ್. ಸೊ 2006 ಪ್ರಕಾರ ಪ್ರಾಫಿಟ್ ಫಾರ್ ದ ಇಯರ್ 2006 ಎಷ್ಟಿದೆ, 1,44,240. ಓಕೆ, 1,44,240 ಅಮೌಂಟ್ ಲೆಸ್ ಸೇಮ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಪ್ರತಿಯೊಂದು ವರ್ಷ ಮೈನಸ್ ಮಾಡಿದ್ರಿ, ಅದೇ ಅಮೌಂಟ್ 5,000 ಮೈನಸ್ ಮಾಡಿರಿ, ಎಷ್ಟು ಬರ್ತದೆ 1,39,240. ಓಕೆ, ನೆಕ್ಸ್ಟ್ ಅದಕ್ಕೇನು ಮಾಡಿರಿ, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಪ್ರತಿಯೊಂದು ವರ್ಷದ ನಿಮ್ಗೆ ಎಷ್ಟು ವರ್ಷ ಕೊಟ್ಟಿರ್ತಾರೆ ಅಷ್ಟು ವರ್ಷ ಮಾಡಿ ಅದನ್ನು ಏನು ಮಾಡಬೇಕು, ರೆಡ್ಯೂಸಿಂಗ್ ಬ್ಯಾಲೆನ್ಸ್ 10%ನ ಲೆಸ್ ಮಾಡ್ತಾ ಹೋಗಬೇಕು. ಸೊ ಏನು ಮಾಡಬೇಕು, ಆ್ಯಡ್ ಡಿಪ್ರಿಸಿಯೇಷನ್. ಇಲ್ಲಿ ಯಾವ ರೀತಿ ಆ್ಯಡ್ ಮಾಡಿದ್ದೀರಿ ಅದೇ ಪ್ರೊಸೀಜರ್ ಇಲ್ಲೂ ಅದೇ ಕನ್ಸಿಡರ್ ಆಗ್ತದೆ. ಸಪೋಸ್ ಅಲ್ಲಿ ಲೆಸ್ ಇತ್ತಂದರೆ ಇಲ್ಲೂ ಲೆಸ್ ಅಂತೇಳಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ ಈಗ ಜಸ್ಟ್ ನಿಮ್ಗೆ ಮೇಲಿಂದಲ್ಲಿ ಪ್ರೊಸೀಜರ್ ಪ್ರಕಾರ ರೂಲ್ಸ್ ಪ್ರಕಾರ ಅದು ಆ ಡಿಪ್ರಿಸಿಯೇಷನ್ ಆ್ಯಡ್ ಆಗಿದೆ ಅಂತ ಹೇಳಿದರೆ ಆಟೋಮೆಟಿಕ್ ಇಲ್ಲೂ ಕೂಡ ಆ್ಯಡೇ ಮಾಡಬೇಕು. ಓಕೆ, ಆ್ಯಡ್ ಡಿಪ್ರಿಸಿಯೇಷನ್ ಏನು ಮಾಡಬೇಕಂತೇಳಿ 4,000ಅಲ್ಲಿ ಆಲ್ರೆಡಿ ನೀವು 2005ನಲ್ಲಿ 400 ಕೊಟ್ಟಿದ್ದೀರಿ. ಈ ಅಮೌಂಟ್ ಇಲ್ಲಿಂದ ಅಮೌಂಟ್ ನೀವೇನು ಮಾಡಿದ್ದೀರಿ ಕೊಟ್ಟಿದ್ದೀರಿ. ಸೊ ಇದೇ 400 ಏನು ಮಾಡಬೇಕು, ನೀವು ಮೈನಸ್ ಮಾಡಬೇಕಿಲ್ಲಿ. 4,000 ಮೈನಸ್ 400 ಮಾಡಿದರೆ ಆ್ಯಕ್ಚುಲಿ ಅಮೌಂಟ್ ಎಷ್ಟು ಬರ್ತದೆ 3,600. ಓಕೆ, 3,600 ಬಂದಿದ್ದ ಅಮೌಂಟಿಗೆ ಇಂಟು 10/100 ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಓಕೆ, ಎಷ್ಟು ಬರ್ತದೆ 360 ಅಮೌಂಟ್ ನಿಮ್ಗೆ ಸಿಗ್ತದೆ. ಸೊ ಏನು ಮಾಡಿರಿ, 1,39,240 ಪ್ಲಸ್ ಆ್ಯಡ್ ಮಾಡಿರಿ 360 ಅಮೌಂಟ್ನ. ಆ್ಯಕ್ಚುಲಿ ನಿಮಗೆ ಏನು ಆನ್ಸರ್ ಸಿಗ್ತದೆ 1,39,600. ಇಟ್ ಇಸ್ ಅ ಅಡ್ಜಸ್ಟೆಡ್ ಪ್ರಾಫಿಟ್ ಆಫ್ 2006 ಇಂದ. ಓಕೆ, ಸೊ ಏನೇನು ಡಬಲ್ ಅಂಡರ್ಲೈನ್ ಇತ್ತಲ್ಲ ಅದನ್ನ ಏನು ಒಂದೊಂದು ಲೈನ್ ಅಂಡರ್ಲೈನ್ ರೆಡ್ ಅಂಡರ್ಲೈನ್ ಮಾಡಿದ್ದೀನಲ್ಲ ರೆಡ್ ಮಾರ್ಕಿಂದ, ಅದೇನಾಗ್ತದೆ ನಿಮ್ಗೆ ಪ್ರತಿ ಒಂದು ವರ್ಷದ್ದು ಆ್ಯಕ್ಚುಲ್ ಪ್ರಾಫಿಟ್ ಸಿಗ್ತದೆ. ರೈಟ್. ಸೊ ಈಗೇನು ಮಾಡಿರಿ, ಫಾರ್ಮ್ಯಾಟ್ನ ಅಪ್ಲೈ ಮಾಡಿರಿ. ಸೊ ನೆಕ್ಸ್ಟ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್. ಓಕೆ, ನಂಬರ್ ಆಫ್ ದ ಇಯರ್. ಸೊ 44,000 ಪ್ಲಸ್ 1,11,000 ಪ್ಲಸ್ 1,05,400 ಪ್ಲಸ್ 1,39,600 ಡಿವೈಡೆಡ್ ಬೈ 4 ಇಯರ್ ಆಲ್ರೆಡಿ ಪ್ರಾಫಿಟ್ ನಿಮ್ಗೆ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಮಾಡಿದ ಮೇಲೆ ಎಷ್ಟು ಫೈನಲ್ ಆನ್ಸರ್ ಬರ್ತದೆ, ₹1,00,000. ಇಟ್ ಇಸ್ ಅ ಎವ್ರೇಜ್ ಪ್ರಾಫಿಟ್. ಓಕೆ, ಸಿಂಪಲ್ ಎವ್ರೇಜ್ ಪ್ರಾಫಿಟ್. ನೆಕ್ಸ್ಟ್ ಫೈಂಡ್ ಔಟ್ ಮಾಡಿರಿ, ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್ ಟು ಸಿಂಪಲ್ ಎವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್. ಸೊ ಸಿಂಪಲ್ ಎವ್ರೇಜ್ ಪ್ರಾಫಿಟ್ ಆಲ್ರೆಡಿ ಜಸ್ಟ್ ಫೈಂಡ್ ಔಟ್ ಮಾಡಿರಿ 1,00,000 ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್. ಆಲ್ರೆಡಿ ನಿಮಗೆ ಕ್ವಶನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಪರ್ಚೇಸ್ ಇಯರ್ 2. ಸೊ ಇಂಟು ಮಾಡಿರಿ, ಫೈನಲ್ ಆನ್ಸರ್ ಎಷ್ಟು ಬರ್ತದೆ 2,00,000. ಇಟ್ ಈಸ್ ಯುವರ್ ಫೈನಲ್ ಆನ್ಸರ್. ಓಕೆ,
ಇದೇ ರೀತಿ ನಿಮ್ಗೆ ಏನಾದ್ರು ನೀವು ಫಸ್ಟ್ ಏನು ಮಾಡಿರಿ ಗೊತ್ತಾ, ಫಸ್ಟ್ ಕ್ವಶನ್ ಬರ್ದು ಇದು ಏನು ಪ್ರೊಸೀಜರ್ ಆನ್ಸರ್ ಇದೆ ಅದನ್ನು ಬರೀರಿ. ಅದರ ನಂತರ ಏನು ಮಾಡಿರಿ, ಇದನ್ನು ವಿಡಿಯೋನ ಆನ್ ಮಾಡಿಕೊಂಡು ಏನು ಹೇಳ್ತಾ ಇದ್ದೇನೆ ಅದನ್ನು ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಓಕೆ ಗಾಯ್ಸು, ಏನಾದರೂ ಡೌಟ್ ಇತ್ತಂದರೆ ನನಗೆ ಕೇಳಿ. ಇದೇ ರೀತಿ ನಾನು ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಸಮ್ಸ್ನ ನಾನು ನೆಕ್ಸ್ಟಲ್ಲಿ ಹೇಳ್ತೇನೆ. ಓಕೆ ಗಾಯ್ಸು, ಥ್ಯಾಂಕ್ ಯು ಸೋ ಮಚ್.